ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ. ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಆ ವ್ಯಕ್ತಿಗೆ ಈಗ ನಿಮ್ಮ ನೆನಪು ಕಾಡ್ತಾ ಇದೆಯಾ? ಆ ವ್ಯಕ್ತಿ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರಾ? ಬಹುಶಃ ನಿಮ್ಮಿಬ್ಬರ ನಡುವೆ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರ್ಬೋದು, ಲೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರಬಹುದು. ಆ ವ್ಯಕ್ತಿ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರಾ ಅಥವಾ ಇಲ್ವಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಬಹುಶಃ ಯಾವುದೋ ಒಂದು ವಿಚಾರಕ್ಕೆ ನೀವಿಬ್ಬರು ಕಿತ್ತಾಡ್ಕೊಂಡು ದೂರ ಆಗಿರಬಹುದು, ಅಥವಾ ನಿಮ್ಮಿಬ್ಬರದ್ದು ಕೊನೇ ದಿನ ಇದು, ಅಥವಾ ಕೊನೆ ಕಾಲ್, ಕೊನೆ ಮೆಸೇಜ್ ಅಂತ ನೀವೇನಾದರೂ ಅಂದ್ಕೊಂಡಿರಬಹುದು. ಆ ವ್ಯಕ್ತಿ ನಿಮ್ಮ ಬಗ್ಗೆ, ನಿಮ್ಮ ವಿಚಾರವಾಗಿ ಏನು ಫೀಲ್ ಮಾಡ್ಕೊಳ್ತಾ ಇದ್ದಾರೆ, ಆ ವ್ಯಕ್ತಿ ವಿಚಾರವಾಗಿ ನಿಮಗೇನು ಗೊತ್ತಾಗ್ತಾನೆ ಇರೋದಿಲ್ಲ. ಸೊ ಆ ವ್ಯಕ್ತಿ ಈಗಿನ ಸಮಯದಲ್ಲಿ ಈ ರಿಲೇಷನ್ಶಿಪ್ಪಲ್ಲಿ ಏನು ಯೋಚನೆ ಮಾಡ್ತಾ ಇದ್ದಾರೆ, ಅವ್ರು ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ 2 ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. 2 ಕಾರ್ಡ್, ಯಾವ ಕಾರ್ಡ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರ ರೆಸೊನೇಟ್ ಆಗುತ್ತಲ್ಲ, ಆ ಒಂದು ಕಾರ್ಡ್ನ, ಆ ವ್ಯಕ್ತಿಯ ಹೆಸರನ್ನ 3 ಬಾರಿ ಹೇಳ್ಕೊಂಡು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಎಂದಿನಂತೆ ನಿಮ್ಮ ಮುಂದೆ 2 ಸ್ಟೋನ್ಸ್ಗಳನ್ನ ಕೂಡ ಆ ಕಾರ್ಡ್ ಮೇಲೆ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವ ಕಾರ್ಡ್, ಯಾವ ಕಾರ್ಡ್ ಇರುವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರ ರೆಸೊನೇಟ್ ಆಗುತ್ತೆ, ಆ ಒಂದು ಕಾರ್ಡ್ನ, ಆ ವ್ಯಕ್ತಿ ಹೆಸರನ್ನ 3 ಬಾರಿ ನೆನೆಸ್ಕೊಂಡು ಡೀಪ್ ಬ್ರೀತ್ 3 ಬಾರಿ ಮಾಡಿಕೊಂಡು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ವ್ಯಕ್ತಿ ಎನರ್ಜಿ ಇದಕ್ಕೆ ಕನೆಕ್ಟ್ ಆಗಲಿ ಅಂತ. ಐ ಹೋಪ್ ನೀವು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂತ ಹೇಳಿ. ಯಾರೆಲ್ಲ ಮೊದಲನೇ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಆ ವ್ಯಕ್ತಿಗೆ ನಿಮ್ಮ ವಿಚಾರವಾಗಿ ಏನು ಫೀಲಿಂಗ್ಸ್ ಇದೆ ಈಗ, ಆ ವ್ಯಕ್ತಿ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರಾ ಇಲ್ವಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಆಬ್ವಿಯಸ್ಲಿ ಆ ವ್ಯಕ್ತಿ ನಿಮ್ಮನ್ನು ಬಹಳಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಹಾಗೆ ನೀವು ಮಾತನಾಡಿದಂತಹ ಮಾತುಗಳು ಬಹಳಷ್ಟು ಆ ವ್ಯಕ್ತಿಗೆ ನೆನಪಾಗ್ತಾ ಇರುವಂಥದ್ದು. ಸಿಚುವೇಶನ್ಸು ಕೂಡ ಅದೇ ರೀತಿ ಆಗಿದೆ ಅವರ ವಿಚಾರವಾಗಿ ಅನ್ನೋದೇ ತೋರಿಸ್ತಾ ಇದೆ ಇಲ್ಲಿ. ಆ ವ್ಯಕ್ತಿ ಈಗಿನ ಸಿಚುವೇಶನ್ ಯಾವುದೋ ಒಂದು ಹ್ಯಾಂಡಲ್ ಮಾಡೋ ಭರದಲ್ಲಿದ್ದಾರೆ. ಬಟ್ ಆದರೆ ನೀವು ಹೇಗೆ ಮಿಸ್ ಮಾಡ್ಕೊಳ್ತಿದ್ದೀರಿ, ನಿಮಗೆ ಹೇಗೆ ಚಡ್ಪಡಿಕೆ ಇದೆ ಆ ವ್ಯಕ್ತಿ ವಿಚಾರವಾಗಿ, ಆಬ್ವಿಯಸ್ಲಿ ಆ ವ್ಯಕ್ತಿಗೂ ಕೂಡ ನಿಮ್ಮ ವಿಚಾರವಾಗಿ ಚಡ್ಪಡಿಕೆ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಬಹಳಷ್ಟು ಸ್ಟ್ರಗಲ್ ಪಟ್ಟು ಮುಂದಕ್ಕೆ ಬರ್ತಾ ಇರುವಂಥದ್ದು ಕೂಡ, ಅಂದರೆ ಈ ವಿಚಾರದಲ್ಲಿ ಯಾವುದೋ ಒಂದು ಅನುಮಾನಗಳಾಗಿರಬಹುದು, ಅಥವಾ ಯಾವುದೋ ಒಂದು ವಿಚಾರವಾಗಿ ನೀವಿಬ್ಬರು ಅದನ್ನು ಆ ವಿಚಾರದಲ್ಲಿ ಮಾಡಿದಂಥದ್ದು ಕೂಡ ಇದೆ. ಯಾವುದೋ ಒಂದು ವಿಚಾರದಲ್ಲಿ ಈಗಿನ ಸಮಯ ಏನಿದೆ ನಿಮ್ಮಿಬ್ಬರ ನಡುವೆ ಆ ಕಾನ್ವರ್ಸೇಷನ್ನು ಬಹಳಷ್ಟು ನೋವು ಕೊಟ್ಟಿದೆ, ಎಲ್ಲನೂ ಇದೆ. ಸೊ ಹಾಗಾಗಿ ನೀವು ಒಂದಷ್ಟು ದಿನಗಳ ಕಾಲದಲ್ಲಿ ಬಹಳಷ್ಟು ಸೈಲೆಂಟಾಗಿ ಇದ್ದಷ್ಟು ಕೂಡ ಆ ವ್ಯಕ್ತಿ ಇಲ್ಲಿ ಟೆಂಪರೆನ್ಸ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮಿಬ್ಬರ ಸಂಬಂಧದಲ್ಲಿ ಬಹಳಷ್ಟು ತಾಳ್ಮೆಯಿಂದ ಹೇಗಿರ್ತೀರೋ ಆಗಿಂದ ಏನಾಗುತ್ತೆ, ಆ ವ್ಯಕ್ತಿಗೆ ನಿಮ್ಮ ಬಗ್ಗೆ ನೀವು ಯಾವಾಗ ಕಾಲ್ ಮಾಡೋದು ಸ್ಟಾಪ್ ಮಾಡ್ತೀರಿ, ಕ್ವಶನ್ಸ್ ಮಾಡೋದನ್ನ ಸ್ಟಾಪ್ ಮಾಡ್ತೀರಿ, ಅಥವಾ ಹಳೆ ವಿಚಾರಗಳನ್ನು ಹೇಳ್ಕೊಂಡು ಲ್ಯಾಗ್ ಮಾಡುವಂಥದ್ದು, ಅಥವಾ ಚಿಕ್ಕ ಚಿಕ್ಕ ವಿಚಾರಗಳಲ್ಲಿ ನೀವು ಆ ವ್ಯಕ್ತಿಗೆ ಅನುಮಾನ ಪಡುವಂಥದ್ದೇನಿದೆ ಅದನ್ನು ಫುಲ್ ಸ್ಟಾಪ್ ಮಾಡಬೇಕಾಗತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಹಾಗಿದ್ದಾಗ ನಿಮ್ಮಿಬ್ಬರ ಸಂಬಂಧ ಬಹಳಷ್ಟು ಗಟ್ಟಿಯಾಗಿರುತ್ತೆ. ಆ ವ್ಯಕ್ತಿ ಒಂದಷ್ಟು ಕನ್ಫ್ಯೂಷನ್ನಲ್ಲಿ ಇರುವಂತಹ ವ್ಯಕ್ತಿಗಳೇ. ಹಾಗೆ ಕೆಲಸದ ಒತ್ತಡನೂ ಕೂಡ ಜಾಸ್ತಿ ಇದೆ. ಹಾಗೆ ಅವರ ಪರ್ಸ್ನಲ್ ಲೈಫಲ್ಲೂ ಕೂಡ ಬಹಳಷ್ಟು ಒತ್ತಡಗಳನ್ನು ಅವ್ರು ಫೇಸ್ ಮಾಡ್ತಾ ಇರೋದ್ರಿಂದ ಕೆಲವೊಂದು ಸಲ ನಿಮ್ಮಿಬ್ಬರ ನಡುವೆ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆಗ್ಬೋದು, ಕಿರಿಕಿರಿ ಆಗ್ಬೋದು, ಅಥವಾ ಅವ್ರು ನಿಮಗೆ ಟೈಮ್ ಕೊಡದೆ ಕೂಡ ನಿಮಗೆ ಅವರ ಆ ವ್ಯಕ್ತಿತ್ವದಲ್ಲಿ ಬಹಳಷ್ಟು ಉಳುಕುಗಳನ್ನು ನೀವು ನೋಡಬಹುದು. ಬಟ್ ಆದರೆ ಯಾವಾಗ ನಿಮ್ಮಿಬ್ಬರ ಜಗಳದಲ್ಲಿ ನೀವು ಕೀಪ್ ಕ್ವೈಟ್ ಆಗಿರ್ತೀರಿ, ಅಥವಾ ನೀವೇ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ಗೆ ಬಂದುಬಿಡ್ತೀರಿ, ಅಥವಾ ನೀವು ಅವ್ರನ್ನ ಜಗಳಗಳನ್ನು ಲ್ಯಾಗ್ ಮಾಡುವಂಥದ್ದು, ಅವ್ರಿಗೆ ಏನಾದರೂ ಒಂದು ಹಳೆ ಘಟನೆಗಳು ನಡೆದಿರುತ್ತೆ ನಿಮ್ಮಿಬ್ಬರ ನಡುವೆ, ಅದನ್ನು ನೀವು ಲ್ಯಾಗ್ ಮಾಡದೆ ಒಂದಷ್ಟು ನೀವಿಬ್ಬರು 1 ದಿನ ಆಗಿರ್ಬೋದು ಅಥವಾ ಅರ್ಧ ದಿನ ಆಗಿರ್ಬೋದು ಕಾಂಟ್ಯಾಕ್ಟ್ ಇಲ್ಲದೆ ಸುಮ್ಮನಿದ್ರಿ ಅಂತ ಹೇಳಿದ್ರೆ ಆ ವ್ಯಕ್ತಿಗೆ ನಿಮ್ಮ ನೆನಪಾಗ್ತಾ ಹೋಗುತ್ತೆ. ಇಲ್ಲಿ ಏನು ಮಾಡ್ತಿದ್ದೀರಿ ಅಂದರೆ, ನೀವು ಕಿರಿಕಿರಿ ಮಾಡುವಂಥದ್ದು, ಅಥವಾ ಏನಾದರೂ ಈಗಲೇ ಅದು ಆಗಿಬಿಡಬೇಕು ಅನ್ನುವಂಥದ್ದು, ಈ ಸಮಯನೇ ನನಗೆ ಯಾಕೆ ಫೋನ್ ಮಾಡಿಲ್ಲ, ಯಾಕೆ ಮೆಸೇಜ್ ಮಾಡಿಲ್ಲ, ಈ ಥರ. ಬಟ್ ಆ ವ್ಯಕ್ತಿ ನಿಮಗೆ ಬಹಳಷ್ಟು ಟೈಮ್ ಕೊಟ್ಟಾಗ, ಅಥವಾ ನಿಮಗೆ ಬಹಳಷ್ಟು ಬೆಲೆಯನ್ನು ಇಟ್ಟಾಗ, ನಿಮಗೆ ಬಹಳಷ್ಟು ಕಾನ್ಸಂಟ್ರೇಟ್ ಮಾಡಿದಾಗ ನೀವು ಎಷ್ಟೋ ಬಾರಿ ಇಗ್ನೋರ್ ಮಾಡಿರ್ತೀರಿ. ಸೊ ಹಾಗಾಗಿ ನೀವು ಎಷ್ಟು ಸೈಲೆಂಟಾಗಿರ್ತೀರಿ ಅಷ್ಟು ಒಳ್ಳೆಯದು ಅಂತ ಹೇಳಿ ತೋರಿಸ್ತಾ ಇದೆ. ಬಟ್ ನೀವು ಹೇಗೆ ಮಿಸ್ ಮಾಡ್ಕೊಳ್ತಾ ಇದ್ದೀರೋ ಆ ವ್ಯಕ್ತಿನೂ ಕೂಡ ನಿಮ್ಗಿಂತ ಹೆಚ್ಚಾಗಿ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಅವರ ಫೀಲಿಂಗ್ಸ್ ಏನಾಗಿದೆ ನಿಮ್ಮ ವಿಚಾರವಾಗಿ, ಸೋಲ್ ಕನೆಕ್ಷನ್ ಇದು, ನೋ ಎಕ್ಸ್ಪೆಕ್ಟೇಷನ್, ಪ್ಯೂರ್ಲಿ ಲವ್ಸ್ ಯು. ಅವರು ತುಂಬ ಪ್ಯೂರಾಗಿ ನಿಮ್ಮನ್ನು ಲವ್ ಮಾಡ್ತಿದ್ದಾರೆ ಅಂತಲೇ ತೋರಿಸುತ್ತೆ. ನೀವು ಎಕ್ಸ್ಪೆಕ್ಟೇಷನ್ಸ್ಗಳನ್ನ ಜಾಸ್ತಿ ಇಟ್ಕೊಳ್ಳೋವಂಥದ್ದು, ಇದೊಂದು ಸೋಲ್ಮೇಟ್ ಕನೆಕ್ಷನ್ ಅಂತಲೇ ನಾನು ನೋಡ್ಬೋದು. ಇಲ್ಲಿ ಏನೇ ಸಂದರ್ಭಗಳು ಬಂದು ನಿಮ್ಮಿಬ್ಬರ ನಡುವೆ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ಗೆ ಹೋಗಿರ್ಬಹುದು, ಲೋ ಕಾಂಟ್ಯಾಕ್ಟ್ ಸಿಚುವೇಶನ್ಗೆ ಹೋಗಿರ್ಬೋದು, ಯಾವುದೋ ಒಂದು ನೀವು ನಿಮ್ಮ ಪ್ರಿಸ್ಪೆಕ್ಟಿವ್
ಎಫೆಕ್ಟಿವ್ ತಕ್ಕ ಹಾಗೆ ಆ ವ್ಯಕ್ತಿ ಇಲ್ಲದೆ ಇರಬಹುದು. ಬಟ್ ಆದರೆ ಇದೊಂದು ಸೋಲ್ ಕನೆಕ್ಷನ್ ಆಗಿರೋದ್ರಿಂದ ಆ ವ್ಯಕ್ತಿಗೂ ನೀವು ಎಷ್ಟು ಬಾರಿ ಅವರನ್ನು ಮಿಸ್ ಮಾಡ್ಕೊಳ್ತೀರಿ, ಆ ವ್ಯಕ್ತಿನೂ ಕೂಡ ನಿಮ್ಮನ್ನು ಅಷ್ಟೇ ಮಿಸ್ ಮಾಡ್ಕೊಳ್ತಾರೆ. ಸೊ ಇದರಲ್ಲಿ ಅನುಮಾನಗಳು ಬೇಡ. ತಾಳ್ಮೆಯಿಂದ ಸಿಚುವೇಶನ್ ಕಳೆಯೋದನ್ನು ನೋಡಿ. ಈಗಲೇ ಆಗಿಬಿಡ್ಬೇಕು, ಅಥವಾ ನೀನು ಹೀಗಂದೆ ನಾನು ಹಾಗಂದೆ, ನೀನು ಹೀಗೆ ಮಾಡಿದೀಯಾ ಹಾಗೆ ಮಾಡಿದೀಯಾ, ಈ ಮಧ್ಯವರ್ತಿಗಳನ್ನ ಮಾತು ಕೇಳುವಂಥದ್ದು, ಸಂಬಂಧ ಓವರ್ ಪೊಸೆಸಿವ್ನೆಸ್ ತೋರಿಸ್ಕೊಂಡಷ್ಟು ಕೂಡ ಸಂಬಂಧ ಇನ್ನೂ ಗಟ್ಟಿ ಮಾಡ್ಕೋಬೇಕು ಅನ್ನೋಷ್ಟು ಕೂಡ ಅಂದ್ಕೊಂಡಷ್ಟು ಕೂಡ ನೀವಿಬ್ಬರು ದೂರ ಆಗುವಂಥ ಸಾಧ್ಯತೆಗಳು ಅಥವಾ ಹಠ ಹಿಡಿಯುವಂಥ ಸಾಧ್ಯತೆಗಳು, ಇದನ್ನೆಲ್ಲ ದಯವಿಟ್ಟು ಬಿಡಬೇಕಾಗತ್ತೆ. ಇಲ್ಲಿ ಕಾನ್ವರ್ಸೇಷನಲ್ಲಿ ಮಾತುಕತೆಗಳನ್ನ ಸ್ವಲ್ಪ ಕಡಿಮೆ ಮಾಡಿ. 24 ಗಂಟೆನೂ ಮಾತಾಡುವಂಥದ್ದು ಅಥವಾ 24 ಗಂಟೆನೂ ಕೂಡ ಎಂಟರ್ಟೈನ್ ಮಾಡುವಂಥದ್ದು, ಅವ್ರು ನಿಮಗೆ ಎಂಟರ್ಟೈನ್ ಮಾಡಬೇಕು ಅಂತ ಎಕ್ಸ್ಪೆಕ್ಟೇಷನ್ ನೀವು ಇಟ್ಕೊಳ್ಳುವಂಥದ್ದು ಅಥವಾ ನೀವು ಅವ್ರಿಗೆ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳುವಂಥದ್ದು, ಅದನ್ನು ಕಮ್ಮಿ ಮಾಡಿ. ನೀವಿಬ್ಬರು ಸೋಲ್ಮೇಟ್ ಕನೆಕ್ಷನ್ ಆಗಿರೋದ್ರಿಂದ ನಿಮ್ಗೀಗ ಏನು ಫೀಲ್ ಆಗ್ತಾಯಿದೆ ಅವ್ರಿಗೂ ಅದೇ ಫೀಲ್ ಆಗ್ತಾಯಿದೆ. ಬಹುಶಃ ಅವರು ನಿಮಗೆ ಕಾಂಟ್ಯಾಕ್ಟ್ ಮಾಡುವ ಸಾಧ್ಯತೆಯಲ್ಲೂ ಕೂಡ ಇದೆ ಅಂತಲೇ ಹೇಳಬಹುದು. ಬಟ್ ಹಿಂಗೆ ಅಂತ ಹೇಳಿದ್ರೆ ಆ ಕಾಲ್ ಮಾಡೋದಕ್ಕೂ ಕೂಡ ಆ್ಯಕ್ಷನ್ ತೊಗೊಳ್ತಾ ಇಲ್ಲ. ಅಂದರೆ ಮಾಡಬೇಕಾ ಬೇಡವಾ ಅಂತ ಹೇಳಿ ಈ ಅಡ್ಡಗೋಡೆ ಮೇಲೆ ದೀಪ ಇಟ್ಟ ಹಾಗೆ ಅವರೇ ಮಾಡಲಿ ಅನ್ನುವಂತಹ ಅಹಂ ತೋರಿಸ್ಕೊಳ್ತಾ ಇರೋದು ಕೂಡ ಇಲ್ಲಿ ನಾವು ನೋಡಬಹುದು. ಸೊ ಇದು ಮೊದಲನೇ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು ಅಂತ ಹೇಳ್ತಾ, ಯಾರೆಲ್ಲ ಸೆಕೆಂಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ನಿಮ್ಮಿಬ್ಬರ ನಡುವೆ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಥವಾ ಲೋ ಕಾಂಟ್ಯಾಕ್ಟ್ ಸಿಚುವೇಶನ್ ಏನಾದರೂ ಇತ್ತು ಅಂತ ಹೇಳಿದ್ರೆ, ಆ ವ್ಯಕ್ತಿ ನಿಮ್ಮನ್ನು ಈಗ ಈ ಸಮಯದಲ್ಲಿ ಮಿಸ್ ಮಾಡ್ಕೊಳ್ತಾ ಇದ್ದಾರಾ, ನಿಮ್ಮ ರೀತಿಯೇ ಆ ವ್ಯಕ್ತಿಗೂ ಕೂಡ ಫೀಲ್ ಆಗ್ತಾ ಇದೆಯಾ ಇಲ್ವಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಹಾಗೆ ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟಾರೋಟಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ಗಳನ್ನು ಪಡೀರಿ ಅಂತ ಹೇಳ್ತಾ, ಯಾರೆಲ್ಲ ಸೆಕೆಂಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಅವರ ರೀಡಿಂಗ್ ನೋಡೋಣ. ಅವರ ಸಿಚುವೇಶನ್ ಹೇಗಿದೆ, ಬಹಳಷ್ಟು ಕನ್ಫ್ಯೂಷನ್ ಮೈಂಡು, ಬಹಳಷ್ಟು ನಿಧಾನ, ಅಂದರೆ ಇಲ್ಲಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋ ಕಾನ್ಫ್ಲಿಕ್ಟ್, ಬಹಳಷ್ಟು ಗೊಂದಲಗಳನ್ನು ಅನುಭವಿಸ್ತಾ ಇದ್ದಾರೆ ಇವರು. ಮಾಡಬೇಕಾ ಬೇಡವಾ, ನೀವು ಹೇಳ್ತಾ ಇರೋ ಸರಿನಾ, ನಾನು ಅಂದ್ಕೊಂಡ್ರೆ ಸರಿನಾ, ನನಗೆ ನನ್ನ ಜೀವನದಲ್ಲಿ ಬೇರೆ ದಾರಿ ಇದೆಯಾ, ಹೊಸ ಲೈಫ್ ಅನ್ನೋದಿದೆಯಾ, ಇದಕ್ಕಿಂತ ಬೆಟರ್ ಲೈಫ್ನ ನಾನು ನೋಡಬಹುದಾ, ಈ ಥರದ್ದೆಲ್ಲ ಹೊಸ ಯೋಚನೆಗಳು ಇತ್ತೀಚೆಗೆ ಶುರುವಾಗಿರುವಂಥದ್ದು. ಬಟ್ ಈಗಲೂ ಕೂಡ ಆ ವ್ಯಕ್ತಿ ಕನ್ಫ್ಯೂಷನ್ನಲ್ಲೇ ಇದ್ದಾರೆ. ನಿಮ್ಮಿಂದ ಸಂಪೂರ್ಣವಾಗಿ ದೂರ ಆಗಿಬಿಡ್ಲಾ ಅಥವಾ ಮತ್ತೆ ಈ ವ್ಯಕ್ತಿ ಬೇಕಾಗ್ತಾರಾ, ಈ ವ್ಯಕ್ತಿಯ ಫೀಲಿಂಗ್ಸು ಅಥವಾ ನಿಮ್ಮಿಬ್ಬರ ನಡುವೆ ನಡೆದಿರುವಂತಹ ಪಾಸ್ಟ್ ವಿಚಾರವಾಗಿ ಆ ವ್ಯಕ್ತಿ ಯೋಚನೆ ಮಾಡ್ತಾ ಇದ್ದಾರೆ ಅಂತಲೇ ತೋರಿಸ್ತಾ ಇದೆ. ಬಟ್ ಆದರೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋದು ಅಥವಾ ದೃಢವಾಗಿ ಅವರು ಯಾವುದೇ ರೀತಿ ನಿರ್ಧಾರಗಳನ್ನು ತಗೊಂಡಿಲ್ಲ ಅಂತಲೇ ಹೇಳ್ಬೋದು. ಏಸ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಹೊಸ ಯಾವುದೋ ಯೋಚನೆ ಮಾಡ್ತಿದ್ದಾರೆ. ಬೆಟರ್ ಲೈಫ್ ಇರ್ಬೋದಾ, ಅಥವಾ ಹೊಸ ಆಪರ್ಚುನಿಟಿ ಯಾವುದೋ ಬಂದಿದೆ, ಹೊಸ ಪ್ರೊಫೈಲ್ ಯಾವುದೋ ಬಂದಿದೆ, ಹೊಸ ಕಾಂಟ್ಯಾಕ್ಟ್ ಯಾವುದೋ ಆಗಿದೆ, ಅಥವಾ ಯಾವುದೋ ಒಂದು ಫ್ರೆಂಡ್ಶಿಪ್ ಆಗಿರ್ಬೋದು, ಅಥವಾ ಯಾವುದೋ ಒಂದು ಕಾಲಲ್ಲಿ ಮಾತಾಡ್ತಾ ಮೈಂಡ್ ಡೈವರ್ಟ್ ಮಾಡ್ಕೊಳ್ತಾ ಇರುವಂಥದ್ದು, ಬೇರೆ ಯಾವುದೋ ಮೆಸೇಜಿಗೆ ಅವರು ಡೈವರ್ಟ್ ಆಗಿರುವಂಥದ್ದು, ಈ ಥರದ್ದೆಲ್ಲ ಇಲ್ಲಿ ನಾನು ನೋಡ್ಬೋದು. ಇಲ್ಲಿ ಕಿಂಗ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ನೀವೇನೇ ಪ್ರಶ್ನೆಗಳನ್ನು ಮಾಡಿದ್ರೂ ಕೂಡ ಅವರು ನಿಮ್ಮಿಂದ ದೂರ ಹೋಗ್ತಾ ಇದ್ದಾರೋ ಬಿಟ್ಟರೆ ನಿಮಗೆ ಯಾವುದೇ ರೀತಿ ಕ್ಲಿಯಾರಿಟಿನ ಅವರು ಕೊಡ್ತಾ ಇಲ್ಲ ಅಂತಲೇ ಹೇಳ್ಬೋದು. ಅಂದರೆ ನೀವೇನೇ ನೋಡಿದ್ದು ಅಥವಾ ನಿಮಗೆ ಆ ವ್ಯಕ್ತಿಯಲ್ಲಿ ಏನೇ ಹುಳುಕುಗಳನ್ನು ಕಂಡಿದ್ರೂ ಕೂಡ ಆ ವ್ಯಕ್ತಿ ನಿಮ್ಗೆ ಹೇಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದನ್ನು ನೀವು ಕೂಡ ಪ್ರೂವ್ ಮಾಡೋದಕ್ಕಾಗೋದಿಲ್ಲ. ಹಾಗಂತ ಆ ವ್ಯಕ್ತಿ ಈ ಹಿಂದೆ ಇದ್ದ ರೀತಿಯಲ್ಲಿ ಈಗ ನಿಮ್ಮೊಟ್ಟಿಗೆ ಇರೋದಕ್ಕಾಗ್ತದೆ ಇಲ್ಲಿ ಹೊಸ ಬದಲಾವಣೆ, ಹೊಸ ರೀತಿಯಲ್ಲಿ ಬದಲಾಗ್ತಾ ಇದ್ದಾರೆ ಆ ವ್ಯಕ್ತಿ ಅನ್ನೋದು ಸಂಪೂರ್ಣವಾಗಿ ಇಲ್ಲಿ ನಾನು ನೋಡ್ತಾ ಹೋಗಬಹುದು. ಹಾಗೆ ನೀವು ಬೇಡ ಅಂತ ಹೇಳಿ ಅಂದರೆ ಈ ಸಂಬಂಧದಲ್ಲಿ ಬಹಳಷ್ಟು ಕಿರಿಕಿರಿ ಆದಾಗ ಅಥವಾ ನನಗೆ ಕಂಫರ್ಟ್ ಝೋನ್ ಬೇಕು ಅಂತ ಹೇಳಿ ಆ ವ್ಯಕ್ತಿ ಇಲ್ಲಿಂದ ದೂರ ಹೋಗ್ತಾ ಇರುವಂಥದ್ದು ಕೂಡ ನಾನು ನೋಡ್ತಾ ಇದ್ದೀನಿ. ಅಂದರೆ ನಿಮ್ಮ ಕಾಂಟ್ಯಾಕ್ಟ್ನ ನಾನು ಇದ್ದರೆ ಅಥವಾ ನಿಮ್ಮ ಜೊತೆ ಕನೆಕ್ಟಲ್ಲಿ ಇದ್ದರೆ ನೀವು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕಾಗ್ತಾ ಇಲ್ಲ. ಇತ್ತೀಚೆಗೆ ಆ ವ್ಯಕ್ತಿ ಒಂದಷ್ಟು ಬದಲಾವಣೆ ಅಂದರೆ ನಿಮ್ಮಿಂದ ಬದಲಾಗ್ತಾ ಇರೋದನ್ನ ನಾವಿಲ್ಲಿ ಸಂಪೂರ್ಣವಾಗಿ ನೋಡಬಹುದು. ಇಲ್ಲಿ ನೀವು ಮಾತಾಡಿದ್ರೂ ಕೂಡ ನಿಮ್ಮ ಗಟ್ ಫೀಲೇ ಹೇಳ್ತಾ ಇದೆ ಇವ್ರು ಯಾಕೋ ಸರಿ ಇಲ್ಲ, ಏನೋ ಮುಚ್ಚಿಡ್ತಾ ಇದ್ದಾರಾ ಅಥವಾ ಇವ್ರು ನನ್ನನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರಾ ಇಲ್ವಾ ಅಂತೇಳಿ. ಅವ್ರು ಏನು ಅಂತ ಹೇಳಿದ್ರೆ ನೀವು ಕಾಲ್ ಮಾಡಿದಾಗ ಆಗಿರ್ಬೋದು ಅಥವಾ ನಿಮ್ಮ ಬ್ಲಾಕ್ನ ಮಾಡಿರೋದಾಗಿರ್ಬೋದು ಆ ವ್ಯಕ್ತಿ ಮರ್ತೋದ ರೀತಿಯಲ್ಲೇ ಒಂದೊಂದು ಸಲ ಆಗೋಗ್ಬಿಡ್ತಾರೆ. ಇನ್ನು ಕೆಲವು ಸಲ ಏನಾಗ್ತಿದೆ ಅಂತ ಹೇಳಿದ್ರೆ ಅವ್ರಿಗೆ ಹೊಸ ಅವಕಾಶಗಳು ಬಂದಿರೋದ್ರಿಂದ, ಹೊಸ ಬದಲಾವಣೆಗಳು ಬಂದಿರೋದ್ರಿಂದ ಆ ವ್ಯಕ್ತಿಗಳು ಹೀಗೆ ನಿಮ್ಮಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಇವರ ಮೆಸೇಜ್ ಏನಿದೆ ನಿಮಗೋಸ್ಕರ ಅದನ್ನು ಕೂಡ ನಾನು ನೋಡೋಣ. ನಿಮಗಾಗಿ ಈ ವ್ಯಕ್ತಿಯಿಂದ ಬರ್ತಿರುವಂತಹ ಮೆಸೇಜ್, ಕಮ್ಯುನಿಕೇಷನ್, ಐ ಲವ್ ಯುವರ್ ವಾಯ್ಸ್, ಐ ಕಾಂಟ್ ಟಾಕ್
ವಿತ್ ಯು ಡೇ ಆ್ಯಂಡ್ ನೈಟ್. ಅಂದರೆ ಐ ಕ್ಯಾನ್ ಟಾಕ್ ವಿತ್ ಯು ಡೇ ಆ್ಯಂಡ್ ನೈಟ್ ಅಂತ ಹೇಳಿ. ಇಲ್ಲಿ ನನಗೆ ಈ ಹಿಂದೆ ಕಮ್ಯುನಿಕೇಷನ್ ವಿಚಾರದಲ್ಲಿ ಈ ವ್ಯಕ್ತಿಯ ಮೈಂಡ್ ಮೆಸೇಜ್ ಏನಾಗಿದೆ ಅಂತ ಹೇಳಿದ್ರೆ, ಇಲ್ಲಿ ಹೊಸ ಲೈಫು, ಹೊಸ ಮಾತುಕತೆಗಳು, ಹೊಸ ಪ್ರೊಫೈಲು ಬಂದಿರೋದ್ರಿಂದ ಆ ವ್ಯಕ್ತಿ ಬೇರೆಯವರ ಒಟ್ಟಿಗೆ ಏನು ಮಾಡ್ತಾ ಇದ್ದಾರೆ, ಹಗಲು ರಾತ್ರಿ ಮಾತಾಡುವಂಥದ್ದು ಅಥವಾ ನಿಮಗೆ ಮಿಸ್ ಮಾಡ್ಕೊಳ್ಳುವಂಥ ಸಂದರ್ಭಗಳೇ ಆ ವ್ಯಕ್ತಿಗೆ ಬರ್ತಾ ಇಲ್ಲ ಅಂಥೇಳಿ, ತುಂಬ ಕಾಲ್ ಮೆಸೇಜ್ಗೆ ಅವರ ಅಡಿಕ್ಟ್ ಆಗಿರುವಂತಹದ್ದು ಬೇರೆ ಪ್ರೊಫೈಲ್ಗಳ ಜೊತೆಗೆ, ಅಥವಾ ಆ ವ್ಯಕ್ತಿಗೆ ಇದಕ್ಕಿಂತ ನಿಮ್ಮ ಜೊತೆಗೆ ಇರೋದಕ್ಕಿಂತ ಇದು ಕಂಫರ್ಟ್ ಝೋನ್ ಅನ್ನೋದಕ್ಕೆ ಅನಿಸ್ಕೊಳ್ಳೋದಕ್ಕೆ ಶುರುವಾಗಿರುವಂಥದ್ದು. ಈ ರೀತಿ ಎಲ್ಲ ಇತ್ತೀಚೆಗೆ ಆಗ್ತಾ ಇದೆ. ಇವರ ಸೂಚನೆಗಳು ನಿಮ್ಗೆ ಯೂನಿವರ್ಸ್ ಈ ರೀತಿ ಕೊಡ್ತಾ ಇದೆ. ಸೊ ಹಾಗಾಗಿ ನಿಮ್ಮಿಂದ ದೂರ ಹೋಗೋದಕ್ಕೆ, ನಿಮ್ಮಿಂದ ಬೇಗ ಕಾಲ್ ಕಟ್ ಮಾಡುವಂಥದ್ದು ಅಥವಾ ಏನಾದರೂ ತಪ್ಪಿಸ್ಕೊಳ್ಳುವಂತಹ ಮಾತುಗಳನ್ನು ಆಡುವಂಥದ್ದು, ಆ ಥರದ್ದೊಂದು ಟಾಪಿಕ್ಸ್ಗಳನ್ನ ತೆಗೆದು ನಿಮ್ಮಿಂದ ದೂರ ಹೋಗುವಂಥದ್ದು. ಅಂದರೆ ಯಾರೋ ಕರೀತಿದ್ದಾರೆ ಅಂತನೋ ಅಥವಾ ಈ ಥರ ಬ್ಯುಸಿ ಇರ್ತೀನಿ ನಾನು ಅನ್ನುವಂತಹದ್ದು. ಅಂದರೆ ನಿಮ್ಮಿಂದ ತುಂಬ ತಪ್ಪಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಬಟ್ ಆದರೆ ಅವರು ಹಗಲು ರಾತ್ರಿ ಬೇರೆ ಒಂದು ಕಮ್ಯುನಿಕೇಷನಲ್ಲಿ ಇದ್ದಾರೆ. ಹಾಗೆ ಅಲ್ಲಿ ಏನೋ ಒಂದು ಅಡಿಕ್ಷನ್ ಆಗ್ತಾ ಇದ್ದಾರೆ ಅನ್ನೋದು ಕೂಡ ಇಲ್ಲಿ ನಾನು ನೋಡ್ತಾ ಹೋಗ್ಬೋದು. ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು ಅಂತ ಹೇಳ್ತಾ, ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಾಗುತ್ತೆ, ಹಾಗೆ ಕೋಡ್ ಕಟ್ಟಿಂಗ್ಸ್ಗಳನ್ನ ಮಾಡಿಸ್ಬೇಕಾಗತ್ತೆ, ಅಂದರೆ ನಿಮ್ಮ ಸಂಬಂಧಗಳ ನಡುವೆ ಥರ್ಡ್ ಪಾರ್ಟಿ ಸಿಚುವೇಶನ್ಸ್ ಏನಾದರೂ ಬಂದಿತ್ತು ಅಂತ ಹೇಳಿದ್ರೆ, ಅದು ಸಂಡೇ ಹೊತ್ತು ಮಾತ್ರ ನಾವು ಕೋಡ್ ಕಟ್ಟಿಂಗ್ಸ್ಗಳನ್ನ ಮಾಡ್ತಾ ಹೋಗ್ತೇವೆ. ಅದನ್ನು ಕೂಡ ನೀವು ಮಾಡಿಸ್ಕೊಳ್ಬಹುದು. ಬಟ್ ಆದರೆ ನೀವು ಥರ್ಡ್ ಪಾರ್ಟಿ ಆದಾಗ ಅಲ್ಲ, ನಿಮ್ಮಿಬ್ಬರ ನಡುವೆ ಯಾರೋ ಮೂರನೇ ವ್ಯಕ್ತಿ ಬಂದಿದ್ದಾರೆ ಅಂದುವಾಗ ಮಾತ್ರ ಕೋಡ್ ಕಟ್ಟಿಂಗ್ಗಳನ್ನ ಮಾಡ್ಕೊಡೋಕ್ಕಾಗತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ.